ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 17ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಸೆನ್ಸೆಕ್ಸ್ನಲ್ಲಿ ಇವತ್ತು 135 ಪಾಯಿಂಟ್ಗಳ ಕರೆಕ್ಷನ್ ಕಾಣಿಸ್ತಿದೆ. ಹಾಗೆ ನಿಫ್ಟಿ ಕೂಡ 67 ಪಾಯಿಂಟ್ ಕರೆಕ್ಟ್ ಆಗಿದೆ. ನಿಫ್ಟಿ ಈಗ 15,300ರ ಕೆಳಗಡೆ ಟ್ರೇಡ್ ಆಗ್ತಿದೆ. ಸೊ ನಿಫ್ಟಿನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗಿದೆ. ಹಾಗೆ ಬ್ಯಾಂಕ್ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. 125 ಪಾಯಿಂಟ್ಗಳ ಅಪ್ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಇಂಟ್ರೆಸ್ಟ್ ರೇಟ್ ಹೈಕ್ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಫೋಕಸ್ ಅಲ್ಲಿ ಇರುತ್ತೆ. ನಿನ್ನೆ ಫೆಡ್ 75 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಿದ್ರು. ಸೊ ಹಾಗೆ ಇಂಗ್ಲೆಂಡ್ನ ಸೆಂಟ್ರಲ್ ಬ್ಯಾಂಕ್ ಕೂಡ 25 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಯುಕೆನಲ್ಲೂ ಕೂಡ ಇನ್ಫ್ಲೇಷನ್ ತುಂಬಾನೇ ಜಾಸ್ತಿ ಆಗ್ತಿದೆ. ಹಾಗೆ ಅಕ್ಟೋಬರ್ ತಿಂಗಳಿನಲ್ಲಿ 11% ಇನ್ಫ್ಲೇಷನ್ ಯುಕೆನಲ್ಲಿ ನೋಡೋದಕ್ಕೆ ಸಿಗ್ಬೋದು ಅಂತ ಸೆಂಟ್ರಲ್ ಬ್ಯಾಂಕ್ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ಆ ಒಂದು ಕಾರಣದಿಂದ ಇಂಟ್ರೆಸ್ಟ್ ರೇಟ್ ಅನ್ನ ಇವರು ಕೂಡ ಜಾಸ್ತಿ ಮಾಡಿದ್ದಾರೆ. ಸೊ ಇದು ಕೂಡ ಮಾರ್ಕೆಟ್ನ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಬೀರಿದೆ. ಸೊ ಈ ಒಂದು ವಾರದಲ್ಲಿ ನಮಗೆ ನಿಫ್ಟಿ 6% ಕರೆಕ್ಟ್ ಆಗಿದೆ. ಮೇ 2020ರಲ್ಲಿ ನಮಗೆ ಈ ರೀತಿಯ ಒಂದು ಕರೆಕ್ಷನ್ ಮಾರ್ಕೆಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಮಾರ್ಚ್ 2020ರಲ್ಲಿ ನಿಫ್ಟಿ ತುಂಬಾನೇ ಕರೆಕ್ಟ್ ಆಗಿತ್ತು. ಅದು ಬಿಟ್ಟರೆ ಮೇ 2020ರಲ್ಲಿ ನಿಫ್ಟಿ ಇಷ್ಟೊಂದು ಕರೆಕ್ಟ್ ಆಗಿದ್ದು. ಅದು ಬಿಟ್ಟರೆ 2 ವರ್ಷದ ನಂತರ ಒಂದು ವಾರದಲ್ಲಿ ನಿಫ್ಟಿ ಇಷ್ಟು ಕರೆಕ್ಟ್ ಆಗ್ತಿರೋದು. ಕೇವಲ ಇಂಡಿಯನ್ ಮಾರ್ಕೆಟ್ಸ್ ಅಷ್ಟೇ ಅಲ್ಲ, ಏಷ್ಯನ್ ಮಾರ್ಕೆಟ್ಸ್ ಅನ್ನು ನಾವು ಕಂಪೇರ್ ಮಾಡಿದಾಗ ನಿಕ್ಕಿ, ಸೊ ಜಪಾನ್ನ ಇಂಡೆಕ್ಸ್ ಅಲ್ಲೂ ಕೂಡ 7% ಡೌನ್ ಸೈಡ್ ಕಾಣಿಸ್ತಿದೆ. ಹಾಂಗ್ಕಾಂಗ್, ಕೊರಿಯಾದ ಇಂಡೆಕ್ಸ್, ಕೋಸ್ಪಿ, ಹಾಗೆ ತೈವಾನ್, ಇಂಡೋನೇಷಿಯನ್ ಮಾರ್ಕೆಟ್, ಸೊ ಎಲ್ಲ ಕೂಡ ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇನ್ಫ್ಲೇಷನ್ ಏನು ಜಾಸ್ತಿ ಆಗ್ತಿದೆ, ಅದರ ಒಂದು ಎಫೆಕ್ಟ್ ಆಲ್ ಓವರ್ ದ ವರ್ಲ್ಡ್ ಮಾರ್ಕೆಟ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಗಮನಿಸಿದಾಗ ಇವತ್ತು ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಬಜಾಜ್ ಟ್ವಿನ್ಸ್ ನೋಡೋದಕ್ಕೆ ಸಿಗ್ತದೆ. 2 ಸ್ಟಾಕ್ಗಳಲ್ಲಿ 2.5% ಅಪ್ಸೈಡ್ ಕಾಣಿಸ್ತಿದೆ. ಹಾಗೆ JSW ಸ್ಟೀಲ್, ಕೋಲ್ ಇಂಡಿಯಾ ಮತ್ತೆ ICICI ಬ್ಯಾಂಕ್ ಕೂಡ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಟೈಟನ್ ಕಂಪನಿ ಕಾಣಿಸ್ತಿದೆ. ಟೈಟನ್ ನಲ್ಲಿ ಇವತ್ತು 6% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ವಿಪ್ರೋ ಕೂಡ 4% ಕರೆಕ್ಟ್ ಆಗಿದೆ. ಶ್ರೀ ಸಿಮೆಂಟ್, HDFC ಲೈಫ್ ಮತ್ತೆ BPCL ಅಲ್ಲಿ 3%ಗೂ ಹೆಚ್ಚಿನ ಒಂದು ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಓವರ್ ಆಲ್ ಸೆಕ್ಟೋರಿಯಲ್ ಇಂಡೆಕ್ಸ್ ಗಳನ್ನ ನಾವು ಗಮನಿಸಿದಾಗ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್, ಫಿನಾನ್ಷಿಯಲ್ ಸರ್ವಿಸ್, ಮೀಡಿಯಾ ಹಾಗೆ ಮೆಟಲ್ ಸೆಕ್ಟರ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಮಿಕ್ಕ ಎಲ್ಲ ಸೆಕ್ಟರ್ಗಳು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹೆಚ್ಚಿನ ಒಂದು ಡೌನ್ ಸೈಡ್ ನಮಗೆ ಫಾರ್ಮಾ ಸೆಕ್ಟರ್ ಅಲ್ಲಿ ನೋಡೋದಕ್ಕೆ ಸಿಕ್ತು. 2%ಗೂ ಹೆಚ್ಚಿನ ಒಂದು ಡೌನ್ ಸೈಡ್ ಫಾರ್ಮಾ ಕಂಪನಿಗಳಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಿಫ್ಟಿ IT ಇಂಡೆಕ್ಸ್ ಕೂಡ 1.5% ಕರೆಕ್ಟ್ ಆಗಿದೆ. IT ಸ್ಟಾಕ್ಗಳಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗ್ತಿದೆ. ಇದಕ್ಕೆ ಮುಖ್ಯವಾದ ಕಾರಣ ರಿಸೆಷನ್ ನ ಭಯ ಇರೋದ್ರಿಂದ. US ನಲ್ಲಿ 2023ರ ಮೊದಲ ಅರ್ಧದಲ್ಲಿ ರಿಸೆಷನ್ ಬರುತ್ತೆ ಅನ್ನುವಂಥ ನ್ಯೂಸ್ ಇದೆ. ಆ ಒಂದು ಕಾರಣದಿಂದ IT ಸ್ಟಾಕ್ಗಳಲ್ಲಿ ಪ್ಯಾನಿಕ್ ಕಂಟಿನ್ಯೂ ಆಗ್ತಿದೆ. ರಿಸೆಷನ್ ಬಂದಾಗ ಮೇಜರ್ ಆಗಿ IT ಕಂಪನಿಗಳಲ್ಲಿ ನಮಗೆ ಜಾಬ್ ಲಾಸಸ್ಗಳು ಜಾಸ್ತಿ ಕಾಣಿಸುತ್ತೆ. ಇನ್ಫೋಸಿಸ್, ವಿಪ್ರೋ ಹಾಗೆ ಟೆಕ್ ಮಹೀಂದ್ರ 52 ವೀಕ್ ಲೋ ಅನ್ನ ಟಚ್ ಮಾಡಿದೆ. TCS, HCL ಕೂಡ 52 ವೀಕ್ ಲೋ ಹತ್ರ ಟ್ರೇಡ್ ಆಗ್ತಿದೆ. ಓವರ್ ಆಲ್ IT ಇಂಡೆಕ್ಸ್ ಕೂಡ ನಮಗೆ 52 ವೀಕ್ ಲೋ ಟಚ್ ಆಗಿರೋದು ಕಾಣಿಸ್ತಿದೆ. ಸೊ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು 30ರಿಂದ 50% ಈಗ ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇನ್ಫೋಸಿಸ್ ಸ್ಟಾಕ್ ಅನ್ನು ನಾವು ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡಿದಾಗ 2020ರಲ್ಲಿ ಇನ್ಫೋಸಿಸ್ ನಮಗೆ 750ರ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಅದಾದ್ಮೇಲೆ ಇನ್ಫೋಸಿಸ್ 2000ದ ಹೈ ಅನ್ನು ಕೂಡ ಟಚ್ ಮಾಡಿತ್ತು. ಸೊ ಅಲ್ಲಿಂದ ಮತ್ತೆ ಈಗ ನಮಗೆ ಸ್ಟಾಕ್ ಕರೆಕ್ಟ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇನ್ಫೋಸಿಸ್ ನ ಅರ್ನಿಂಗ್ಸ್ ಅನ್ನು ನೀವು ಗಮನಿಸಬಹುದು. 2020ರ ಮಾರ್ಚ್ ಅಲ್ಲಿ ನಮಗೆ ಓವರ್ ಆಲ್ ಪ್ರಾಫಿಟ್ 4,300 ಕೋಟಿಯಷ್ಟು ನೋಡೋದಕ್ಕೆ ಸಿಕ್ಕಿತ್ತು. ಅದೇ ನೀವು ಮಾರ್ಚ್ 2022ರಲ್ಲಿ ಗಮನಿಸಿ, ಪ್ರಾಫಿಟ್ ನಮಗೆ ರೈಸ್ ಆಗಿದೆ. 5,700 ಕೋಟಿಯಷ್ಟು ಪ್ರಾಫಿಟ್ ನೋಡೋದಕ್ಕೆ ಸಿಕ್ಕಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ನಾವು ಕಂಪೇರ್ ಮಾಡಿದಾಗ ಪ್ರಾಫಿಟ್ ಗ್ರೋ ಆಗ್ತಿದೆ. ಸೊ ಫಂಡಮೆಂಟಲ್ಸ್ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಮಾರ್ಕೆಟ್ ಡೌನ್ ಸೈಡ್ ಅಲ್ಲಿ ಇರೋದ್ರಿಂದ ಎಲ್ಲ IT ಸ್ಟಾಕ್ಗಳು ಪ್ಯಾನಿಕ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ಫೋಸಿಸ್ 750 ಹತ್ರ ಟ್ರೇಡ್ ಆಗ್ತಿತ್ತು. ಅಲ್ಲಿಂದ 2000ದ ಹೈ ಅನ್ನ ಟಚ್ ಮಾಡಿತ್ತು. ಸೊ ಆಲ್ಮೋಸ್ಟ್ 3 ಪಟ್ಟು ಶೇರ್ ಪ್ರೈಸ್ ನಲ್ಲಿ ಜಂಪ್ ಕಾಣಿಸಿತ್ತು. ಹಾಗೆ ಪ್ರಾಫಿಟ್ಸ್ ಅನ್ನು ನೀವು ಗಮನಿಸಿದಾಗ ಪ್ರಾಫಿಟ್ಸ್ ಡಬಲ್ ಕೂಡ ಆಗಿಲ್ಲ. ಸೊ ತುಂಬಾನೇ ಜಂಪ್ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕಾಣಿಸಿತ್ತು. ಸೊ ಅವರ ಆರ್ಡರ್ ಬುಕ್ ಕೂಡ ತುಂಬಾ ಚೆನ್ನಾಗಿ ಇದ್ದ ಕಾರಣ IT ಸೆಕ್ಟರ್ನ ಸ್ಟಾಕ್ಗಳು ತುಂಬಾನೇ ಜಂಪ್ ಆಗಿದ್ವು. ಸೊ ಈಗ ನಮಗೆ ಒಂದು ಒಳ್ಳೆ ವ್ಯಾಲ್ಯೂಯೇಷನ್ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕಾಣಿಸ್ತಿದೆ. ಇವರ ಆರ್ಡರ್ ಬುಕ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಸೇಲ್ಸ್ ಗ್ರೋತ್ ನಲ್ಲಿ ಕೂಡ ಯಾವುದೇ ಒಂದು ಪ್ರಾಬ್ಲಮ್ಸ್ ಇಲ್ಲ. ಮುಂದೆ ಬರುವಂತಹ 2 ಕ್ವಾರ್ಟರ್ನಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಆಗ್ಬೋದು, ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ಬೋದು. ಹಾಗೆ ಓವರ್ ಆಲ್ ಪ್ರಾಫಿಟ್ ಕೂಡ ಕಮ್ಮಿ ಬರುವಂತ ಸಾಧ್ಯತೆ ಇರುತ್ತೆ. 2023ರ ಫಸ್ಟ್ ಕ್ವಾರ್ಟರ್ನ ರಿಸಲ್ಟ್ ಜುಲೈ ಮೊದಲನೇ ವಾರದಲ್ಲಿ ಅಥವಾ 2ನೇ ವಾರದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇನ್ಫೋಸಿಸ್ ನ ಪ್ರಾಫಿಟ್ ಕೂಡ 5,000 ಕೋಟಿ ಮೇಲಿನ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಓವರ್ ಆಲ್ ಫಂಡಮೆಂಟಲ್ಸ್ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಕೇವಲ ಇನ್ಫೋಸಿಸ್ ಅಂತ ಅಲ್ಲ, ಟಾಪ್ IT ಕಂಪನಿಗಳ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರುವಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಯಾವ ರೀತಿಯಲ್ಲಿ ಮಾಡಿದ್ರು ಆ ರೀತಿಯ ಒಂದು ಗ್ರೋತ್ ಪ್ರಾಸ್ಪೆಕ್ಟಿವ್ಸ್ ಕಾಣಿಸ್ತಿಲ್ಲ. ಅದಕ್ಕೆ IT ಸೆಕ್ಟರ್ನ ಸ್ಟಾಕ್ಗಳು ಕರೆಕ್ಟ್ ಆಗಿದೆ. ಬಟ್ ಇವರ ಅರ್ನಿಂಗ್ಸ್ ಅನ್ನ ಗಮನಿಸಿದಾಗ ಈಗ ಒಂದು ಕರೆಕ್ಷನ್ ಏನು ಬಂದಿದೆ ಅದು ತುಂಬಾನೇ ಜಾಸ್ತಿ ಅಂತಾನೆ ಹೇಳ್ಬೋದು. ನ್ಯಾಸ್ಡಾಕ್ ತುಂಬಾ ಜಾಸ್ತಿ ಕರೆಕ್ಟ್ ಆಗ್ತಿರೋದ್ರಿಂದ ಇಂಡಿಯನ್ IT ಕಂಪನಿಗಳಲ್ಲೂ ಕೂಡ ಆ ಒಂದು ಪ್ಯಾನಿಕ್ ಕಂಟಿನ್ಯೂ ಆಗ್ತಿದೆ. ಸೊ ಹಾಗೆ US ಡಾಲರ್ಗೆ ನಾವು ಇಂಡಿಯನ್ ರುಪಿಯನ್ನ ಕಂಪೇರ್ ಮಾಡಿದಾಗ ಡಾಲರ್ನ ಪ್ರೈಸ್ ತುಂಬಾನೇ ಜಾಸ್ತಿ ಆಗ್ತಿದೆ. ಇನ್ಫೋಸಿಸ್, TCS ಎಲ್ಲ ಕಂಪನಿಗಳು US ನಿಂದ ಹೆಚ್ಚಿನ ಒಂದು ರೆವೆನ್ಯೂ ಅನ್ನ ಮಾಡ್ತಾರೆ. ಸೊ ಅದು ಕೂಡ ಈ ಕಂಪನಿಗಳಿಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ಫಸ್ಟ್ ಕ್ವಾರ್ಟರ್ ಅಲ್ಲಿ IT ಕಂಪನಿಗಳು ಯಾವ ರೀತಿಯ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ.
ಹಾಗೆ ಟೈಟನ್ನಲ್ಲಿ ಇವತ್ತು 6%ಗೂ ಹೆಚ್ಚಿನ ಒಂದು ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ತು. ರಾಕೇಶ್ ಜುಂಜುನ್ವಾಲಾ ಅವರು ಹೆಚ್ಚಾಗಿ ಹೋಲ್ಡ್ ಮಾಡ್ತಿರುವಂತಹ ಟೈಟನ್, ಮೆಟ್ರೋ ಬ್ರಾಂಡ್ಸ್ ಹಾಗೆ ಸ್ಟಾರ್ ಹೆಲ್ತ್ ಅಲ್ಲೂ ಕೂಡ ತುಂಬಾನೇ ಕರೆಕ್ಷನ್ ಕಾಣಿಸ್ತಿದೆ. ಇವತ್ತು ಬೆಳಿಗ್ಗೆ 15 ನಿಮಿಷದಲ್ಲಿ ಏನು ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ತು. ಸೊ ಆಲ್ಮೋಸ್ಟ್ 2,000 ಮೇಲೆ ನಮಗೆ ಟೈಟನ್ ಟ್ರೇಡ್ ಆಗ್ತಿತ್ತು, ಅಲ್ಲಿಂದ ಒಂದು ಸಡನ್ ಫಾಲ್ ನೋಡೋದಕ್ಕೆ ಸಿಕ್ತು. ಈ ಒಂದು ಫಾಲ್ ನಲ್ಲಿ ಓವರ್ ಆಲ್ ರಾಕೇಶ್ ಜುಂಜುನ್ವಾಲಾ ಅವರು 900 ಕೋಟಿಯಷ್ಟು ವೆಲ್ತ್ ಅನ್ನ ಇವತ್ತು ಕಳ್ಕೊಂಡಿದ್ದಾರೆ. ಸೊ ಇಲ್ಲಿ ಕೇವಲ ರಿಟೇಲ್ ಇನ್ವೆಸ್ಟರ್ಸ್ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಗಳು ಕೂಡ ಮಾರ್ಕೆಟ್ ಇಂದ ಲಾಸ್ ಅನ್ನ ಮಾಡ್ಕೋತಿರ್ತಾರೆ. ಬಟ್ ಅವರು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲೂ ಕೂಡ ಟ್ರೇಡ್ ಮಾಡ್ತಿರ್ತಾರೆ, ಇಂಟ್ರಾಡೇ ಅಲ್ಲಿ ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಹೆಡ್ಜಿಂಗ್ ಅನ್ನ ಮಾಡಿಕೊಂಡು ಪ್ರಾಫಿಟ್ಸ್ ಅನ್ನ ಮಾಡ್ತಿರ್ತಾರೆ. ಸೊ ನನ್ನ ರೀತಿಯ ಇನ್ವೆಸ್ಟರ್ಸ್ ಹಾಗೆ ಕೆಲವೊಂದಿಷ್ಟು ಜನ ಕೇವಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರ್ತಾರೆ. ಅವರು ಶಾರ್ಟ್ ಸೆಲ್ಲಿಂಗ್ ಆಗಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಿರೋದಿಲ್ಲ. ಅವ್ರಿಗೆ ಮಾರ್ಕೆಟ್ ಮೇಲೆ ಹೋದಾಗ ಮಾತ್ರ ಪ್ರಾಫಿಟ್ಸ್ ಆಗ್ತಿರುತ್ತೆ. ಬಟ್ ಯಾರ್ಯಾರು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತಿರ್ತಾರೆ, ಇಂಟ್ರಾಡೇ ಅಲ್ಲಿ ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡ್ತಿರ್ತಾರೆ, ಅವರು ಮಾರ್ಕೆಟ್ ಯಾವ ಸೈಡ್ ಹೋದ್ರೂ ಕೂಡ ಪ್ರಾಫಿಟ್ಸ್ ಅನ್ನ ಮಾಡ್ತಾರೆ. ಹಾಗೆ ಅವರು ಲಾಸಸ್ ಅನ್ನ ಕೂಡ ಮಾಡ್ತಾರೆ, ಅದನ್ನ ಕೂಡ ಗಮನದಲ್ಲಿ ಇಡಬೇಕಾಗುತ್ತೆ. ಹಾಗೆ ರಾಕೇಶ್ ಜುಂಜುನ್ವಾಲಾ ಇನ್ವೆಸ್ಟ್ ಮಾಡ್ತಿರುವಂತಹ ಡೆಲ್ಟಾ ಕಾರ್ಪ್ ನಲ್ಲಿ ಇವತ್ತು 13% ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಕ್ತು. ಬಟ್ ರಾಕೇಶ್ ಜುಂಜುನ್ವಾಲಾ ಹಾಗೆ ಅವರ ವೈಫ್ ರೇಖಾ ಜುಂಜುನ್ವಾಲಾ ಜೂನ್ ತಿಂಗಳಲ್ಲಿ ಇಲ್ಲಿ ಆಲ್ಮೋಸ್ಟ್ 75 ಲಕ್ಷ ಶೇರ್ಗಳನ್ನು ಸೆಲ್ ಮಾಡಿದ್ರು. ಓವರ್ ಆಲ್ ಡೆಲ್ಟಾ ಕಾರ್ಪ್ ಅಲ್ಲಿ ಇವರು ಜೂನ್ ತಿಂಗಳ ಮುಂಚೆ 6.17% ಹೋಲ್ಡಿಂಗ್ ಅನ್ನ ಹೊಂದಿದ್ರು. ಈ ಒಂದು ಸ್ಟೇಕ್ ಸೇಲ್ ನ ನಂತರ ಅವರ ಹೋಲ್ಡಿಂಗ್ 3.36% ಆಗಿತ್ತು. ಬಟ್ ಇವತ್ತು ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ಮೇಜರ್ ರೀಸನ್ ಡೆಲ್ಟಾ ಕಾರ್ಪ್ ನ ಸಬ್ಸಿಡರಿ ಆಗಿರುವಂತಹ ಡೆಲ್ಟಾ ಟೆಕ್ ಗೇಮಿಂಗ್ ಲಿಮಿಟೆಡ್ IPO ಡ್ರಾಫ್ಟ್ ಪೇಪರ್ಸ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಸೊ ಸೆಬಿಗೆ ಡ್ರಾಫ್ಟ್ ಪೇಪರ್ಸ್ ಅನ್ನು ಇವರು ಸಬ್ಮಿಟ್ ಮಾಡಿದ್ದಾರೆ. ಈ ಒಂದು ನ್ಯೂಸ್ ನಿಂದ ಸ್ಟಾಕ್ ನಲ್ಲಿ ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು IPO ಮುಂದೆ ಬರುವಂತಹ ದಿನದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ IPO ಸೈಜ್ 550 ಕೋಟಿ ಆಗಿರುತ್ತೆ. ಅದರಲ್ಲಿ 300 ಕೋಟಿ ಫ್ರೆಶ್ ಇಶ್ಯೂ ಆಗಿರುತ್ತೆ, ಹಾಗೆ 250 ಕೋಟಿ ಆಫರ್ ಫಾರ್ ಸೇಲ್ ಆಗಿರುತ್ತೆ. ಸೊ ಜುಂಜುನ್ವಾಲಾ ಅವರು ಏನು ಸೆಲ್ಲಿಂಗ್ ಅನ್ನ ಮಾಡಿದರೆ ಅದರ ಡೇಟಾ ನಮಗೆ ಜೂನ್ ನಲ್ಲಿ ಲೇಟ್ ಆಗಿ ಸಿಕ್ತು. ಅದೇ ರೀತಿಯಲ್ಲಿ ಅವರು ಲೋವರ್ ಲೆವೆಲ್ಸ್ ಗಳಲ್ಲಿ ಎಂಟ್ರಿ ಆಗಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಇನ್ಸೈಡರ್ ನ್ಯೂಸ್ ಖಂಡಿತವಾಗ್ಲೂ ಇವರಿಗೆ ಸಿಕ್ಕಿರುತ್ತೆ. ಸೊ ಲೋವರ್ ಲೆವೆಲ್ಸ್ ಅಲ್ಲಿ ಮತ್ತೆ ಅವರು ಸ್ಟಾಕ್ ಗಳನ್ನ ಆಡ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ರೀತಿಯಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಗಳು ಹೈಯರ್ ಲೆವೆಲ್ಸ್ ಅಲ್ಲಿ ಪ್ರಾಫಿಟ್ಸ್ ಅನ್ನ ಮಾಡ್ತಿರ್ತಾರೆ, ಮತ್ತೆ ಲೋವರ್ ಲೆವೆಲ್ ಅಲ್ಲಿ ಎಂಟ್ರಿಯನ್ನ ತಗೋತಾರೆ. ಸೊ ನೆಕ್ಸ್ಟ್ ಕ್ವಾರ್ಟರ್ಲಿ ಡೇಟಾ ಅಥವಾ ಈ ಮಂತ್ ನ ಡೇಟಾ ನಮಗೆ ಸಿಕ್ಕಿದಾಗ ಗೊತ್ತಾಗುತ್ತೆ ರಾಕೇಶ್ ಜುಂಜುನ್ವಾಲಾ ಅವರು ಮತ್ತೆ ಡೆಲ್ಟಾ ಕಾರ್ಪ್ ಅಲ್ಲಿ ಎಂಟ್ರಿಯನ್ನ ತಗೊಂಡಿದ್ದಾರೆ ಅಂತ. ಸೊ ಹಾಗೆ ನಾವು ಕೂಡ ಅಷ್ಟೇ ಈಗ ಏನು ಸ್ಟಾಕ್ ಗಳನ್ನ ಲೋವರ್ ಲೆವೆಲ್ ಗಳಲ್ಲಿ ಬೈ ಮಾಡ್ತಿದೀವಿ, ಮತ್ತೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿದಾಗ ಆ ಲೆವೆಲ್ಸ್ ಗಳಲ್ಲಿ ಸ್ವಲ್ಪ ಪ್ರಾಫಿಟ್ಸ್ ಗಳನ್ನ ಬುಕ್ ಮಾಡಬೇಕಾಗುತ್ತೆ. ಸೊ ತುಂಬಾ ಜನ 2021ರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀರಾ. ಸೊ ನೀವು ಪ್ರಾಫಿಟ್ಸ್ ಅನ್ನೇ ಬುಕ್ ಮಾಡದೆ ಹಾಗೆ ಸ್ಟಾಕ್ ಗಳನ್ನ ಹೋಲ್ಡ್ ಕೂಡ ಮಾಡಿರ್ತೀರಾ. ಸೊ ಈಗ ನಿಮ್ಮ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಏನಿದೆ ಮತ್ತೆ ಅದೇ ಲೆವೆಲ್ಗೆ ಬಂದಿರುತ್ತೆ, ಅಥವಾ ನಿಮಗೆ ನೆಗೆಟಿವ್ ರಿಟರ್ನ್ಸ್ಗಳು ಕಾಣಿಸ್ತಿರುತ್ತೆ. ಅದಕ್ಕೆ ಹೈಯರ್ ಲೆವೆಲ್ಸಲ್ಲಿ ಸ್ಟಾಕ್ಸ್ ಅವೈಲೇಬಲ್ ಇದ್ದಾಗ ಅಲ್ಲಿ ಸ್ವಲ್ಪ ಪ್ರಾಫಿಟ್ಸನ್ನು ಬುಕ್ ಮಾಡ್ತಾ ಹೋಗಬೇಕಾಗತ್ತೆ. ಹಾಗೆ ಟ್ರೈಡೆಂಟಲ್ಲಿ 2 ದಿನದಿಂದ ನಮಗೆ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಿದೆ. ಸ್ಟಾಕ್ ಆಲ್ ಟೈಮ್ ಹೈಯಿಂದ 40ರಿಂದ 45% ಕರೆಕ್ಟ್ ಆಗಿದೆ. 68ರ ಹೈಯನ್ನು ಟ್ರೈಡೆಂಟ್ ಟಚ್ ಮಾಡಿತ್ತು, ಅಲ್ಲಿಂದ ಮತ್ತೆ ಈಗ ಕರೆಕ್ಷನ್ ಕಾಣಿಸ್ತಿದೆ. ಮಾರ್ಕೆಟ್ ವೀಕ್ ಇರೋದ್ರಿಂದ ಟ್ರೈಡೆಂಟಲ್ಲೂ ಕೂಡ ಕರೆಕ್ಷನ್ ಕಾಣಿಸ್ತಿದೆ. ಫಂಡಮೆಂಟಲ್ಸಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಸೊ ತುಂಬ ಜನ ಟ್ರೈಡೆಂಟಲ್ಲಿ 50-55 ರೂಪಾಯಿ ಹತ್ರ ಎಂಟ್ರಿನ ತಗೋಬೇಕು ಅಂತ ಇದ್ರಿ. ಸೊ ಈಗ ನಮಗೆ ಸ್ಟಾಕ್ 36 ರೂಪಾಯಿ ಹತ್ರ ಅವೈಲೇಬಲ್ ಇದೆ. ಬಟ್ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಇರೋದ್ರಿಂದ ಹೆಚ್ಚಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾರು ಕೂಡ ಯೋಚನೆ ಮಾಡ್ತಿರಲ್ಲ. ಬಟ್ ಈ ರೀತಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಸ್ಟಾಕ್ಗಳು ಲೋವರ್ ಲೆವೆಲ್ಸಲ್ಲಿ ನಮಗೆ ಸಿಕ್ಕಿದಾಗ ಅಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಟ್ರೈಡೆಂಟ್ 4-5 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದ್ದಂಥ ಸ್ಟಾಕ್ 68ರ ಹೈಯನ್ನು ಟಚ್ ಮಾಡಿತ್ತು. ಸೊ ಖಂಡಿತವಾಗ್ಲೂ ಕರೆಕ್ಷನ್ ಅಂತೂ ಬಂದೇ ಬರುತ್ತೆ. ಬುಲ್ ಮಾರ್ಕೆಟ್ ನಡೀತಿದ್ದಾಗ ಎಲ್ಲ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ಅರ್ನಿಂಗ್ ಯಾವ ರೀತಿಯಲ್ಲಿ ಬರುತ್ತೆ ಆದರೆ ಯಾವುದೇ ಒಂದು ಇಂಪಾರ್ಟೆನ್ಸ್ ಇರೋದಿಲ್ಲ. ಎಲ್ಲ ಸ್ಟಾಕ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುತ್ತೆ, ಹಾಗೆ ತುಂಬಾ ರಿಟರ್ನ್ಸನ್ನು ಕೂಡ ಜನರೇಟ್ ಮಾಡಿ ಕೊಡುತ್ತೆ. ಸೊ ಹಾಗೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಸ್ಟಾರ್ಟ್ ಆದಾಗ ಯಾವ ಸ್ಟಾಕ್ಗಳು ಈ ರೀತಿ ರನ್ ಆಗಿರುತ್ತೆ ಆ ಸ್ಟಾಕ್ಗಳು ಹೆಚ್ಚಾಗಿ ಫಾಲ್ ಆಗುತ್ತೆ. ಸೊ ಇಲ್ಲಿ ಯಾರ್ಯಾರು ಟ್ರೈಡೆಂಟ್ ಸ್ಟಾಕ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಫ್ರೆಶ್ ಆಗಿ ಎಂಟ್ರಿ ತಗೋಬೇಕು ಅಂತಿದ್ರು ಕೂಡ ಒಳ್ಳೆ ಒಂದು ಲೆವೆಲಲ್ಲಿ ಟ್ರೈಡೆಂಟ್ ಅವೈಲೇಬಲ್ ಇದೆ. ಇವರ ಫಂಡಮೆಂಟಲ್ಸ್ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಕ್ವಾರ್ಟರ್ ಪ್ರಾಫಿಟ್ಸ್ ಕೂಡ ಜಾಸ್ತಿ ಆಗ್ತಿದೆ. ಮೇ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ಹೆಚ್ಚಾಗಿ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಸೇಲ್, HDFC ಲೈಫ್ ಈ ಎಲ್ಲ ಸ್ಟಾಕ್ಗಳಲ್ಲಿ ಮ್ಯೂಚುವಲ್ ಫಂಡ್ ಹೆಚ್ಚಾಗಿ ಎಕ್ಸಿಟ್ ಆಗ್ತಿದ್ದಾರೆ. ಹಾಗೆ IRCTC ಯಲ್ಲೂ ಕೂಡ ಹೆಚ್ಚಿನ ಒಂದು ಸೆಲ್ಲಿಂಗ್ ಮ್ಯೂಚುವಲ್ ಫಂಡ್ಗಳ ಕಡೆಯಿಂದ ನೋಡೋದಕ್ಕೆ ಸಿಗ್ತಿದೆ. ಓವರ್ ಆಲ್ ಮೇ ತಿಂಗಳ ಮುಂಚೆ 11 ಲಕ್ಷ ಸ್ಟಾಕ್ಗಳನ್ನು ಮ್ಯೂಚುವಲ್ ಫಂಡ್ಗಳು IRCTC ಯಲ್ಲಿ ಹೋಲ್ಡ್ ಮಾಡ್ತಿದ್ರು. ಈಗ ಆ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ 8 ಲಕ್ಷಕ್ಕೆ ಬೀಳ್ತಿರೋದು ಕಾಣಿಸ್ತಿದೆ. ಹಾಗೆ ಝೊಮ್ಯಾಟೋದಲ್ಲೂ ಕೂಡ ಮ್ಯೂಚುವಲ್ ಫಂಡ್ಗಳು ಹೆಚ್ಚಾಗಿ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. IRCTC ಸ್ಪ್ಲಿಟ್ ನ್ಯೂಸ್ ನಿಂದ ತುಂಬಾನೇ ರನ್ ಆಗಿತ್ತು. ಸೊ ಈಗ ಆಲ್ಮೋಸ್ಟ್ 45ರಿಂದ 50% ಕರೆಕ್ಟ್ ಆಗಿದೆ. ಬಟ್ IRCTC ಒಂದು ಮಾನೋಪೋಲಿ ಬಿಸ್ನೆಸ್ ಆಗಿರುತ್ತೆ. IRCTC ಬಗ್ಗೆ ಹೆಚ್ಚಾಗಿ ಹೇಳುವಂತ ಅವಶ್ಯಕತೆ ಇರೋದಿಲ್ಲ. IRCTC ಸ್ಟಾಕ್ನ ಬಗ್ಗೆ ಹೆಚ್ಚಾಗಿ ಹೇಳುವಂತ ಅವಶ್ಯಕತೆ ಏನು ಇರೋದಿಲ್ಲ. ಇಂಡಿಯನ್ ರೈಲ್ವೇಸ್ ಅನ್ನ ಯಾವುದೇ ಕಂಪನಿ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇವರ ಬಿಸ್ನೆಸ್ ಗ್ರೋತ್ ಕೂಡ ತುಂಬಾನೇ ಚೆನ್ನಾಗಿದೆ. ಕ್ವಾರ್ಟರ್ ಪ್ರಾಫಿಟ್ ಕೂಡ ಚೆನ್ನಾಗಿ ಬರ್ತಿದೆ. ಸೊ ಇಲ್ಲಿ ಮಾರ್ಕೆಟ್ ನ ವೀಕ್ನೆಸ್ ಹಾಗೆ ಸ್ಟಾಕ್ ತುಂಬಾನೇ ರನ್ ಆಗಿತ್ತು. ಆ ಒಂದು ಕಾರಣದಿಂದ ಕರೆಕ್ಟ್ ಆಗ್ತಿದೆ, ಮತ್ತೆ ಸ್ಟಾಕ್ ನಲ್ಲಿ ರಿಕವರಿ ಬಂದೇ ಬರುತ್ತೆ.
ಹಾಗೆ ಇದೇ ರೀತಿಯ ಮೊನೋಪೋಲಿ ಬಿಸ್ನೆಸ್ IEX, ಇವರು ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫರ್ ಬಿಸ್ನೆಸ್ ಅನ್ನು ಮಾಡುವಂಥ ಕಂಪನಿ. ಇವರ ಟ್ರೇಡಿಂಗ್ ವಾಲ್ಯೂಮ್ಸ್ ಕೂಡ ಕ್ವಾರ್ಟರ್ ಜಾಸ್ತಿ ಆಗ್ತದೆ. 300ರ ಹೈಯಿಂದ ಸ್ಟಾಕ್ ಈಗ ಆಲ್ಮೋಸ್ಟ್ 40ರಿಂದ 45% ಕರೆಕ್ಟ್ ಆಗಿದೆ. ಸೊ ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಒಂದು ಆಪರ್ಚುನಿಟಿ ಆಗಿರುತ್ತೆ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ನೀವು ಸ್ಟಾಕ್ಗಳನ್ನು ಆಲ್ರೆಡಿ ಹೈಯರ್ ಲೆವೆಲಲ್ಲಿ ಬೈ ಮಾಡಿದರೆ ಖಂಡಿತವಾಗ್ಲೂ ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಮ್ಯೂಚುವಲ್ ಫಂಡ್ಗಳು ಕೆಲವೊಂದಿಷ್ಟು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಹೆಚ್ಚಿನ ಒಂದು ಬೈಯಿಂಗನ್ನು ಮಾಡ್ತಿದ್ದಾರೆ. ಅದರಲ್ಲಿ ಮೇಜರ್ ಆಗಿ HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ಇಲ್ಲಿ ಹೆಚ್ಚಿನ ಒಂದು ಬೈಯಿಂಗ್ ಮ್ಯೂಚುವಲ್ ಫಂಡ್ಗಳ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆ ಡಾಬರ್, JSW ಸ್ಟೀಲ್, SBI ಕಾರ್ಡಲ್ಲೂ ಕೂಡ ಮ್ಯೂಚುವಲ್ ಫಂಡ್ ಹೆಚ್ಚಾಗಿ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. ಬಜಾಜ್ ಫಿನ್ಸರ್ವ್, ಇಂಡಾಲ್ಕೋ ಇಂಡಸ್ಟ್ರೀಸ್ ಹಾಗೆ ಜುಬಿಲೆಂಟ್ ಅಲ್ಲೂ ಕೂಡ ಮ್ಯೂಚುವಲ್ ಫಂಡ್ಗಳಿಂದ ಹೆಚ್ಚಿನ ಒಂದು ಬೈಯಿಂಗ್ ನಮಗೆ ನೋಡೋದಕ್ಕೆ ಸಿಗ್ತದೆ. IT ಸ್ಟಾಕ್ಗಳಲ್ಲಿ ಇನ್ಫೋಸಿಸ್ ಮತ್ತು ಟೆಕ್ ಮಹೀಂದ್ರಾದಲ್ಲಿ ಹೆಚ್ಚಿನ ಒಂದು ಬೈಯಿಂಗ್ ಅನ್ನ ಮ್ಯೂಚುವಲ್ ಫಂಡ್ಗಳು ಮಾಡ್ತಿದ್ದಾರೆ. ಮೆಜಾರಿಟಿ ಆಫ್ ದ ಗ್ಲೋಬಲ್ ಬ್ರೋಕರೇಜ್ಗಳು ಕೂಡ ಅಷ್ಟೇ ಇನ್ಫೋಸಿಸ್ ಮತ್ತು ಟೆಕ್ ಮಹೀಂದ್ರಾವನ್ನು ಹೆಚ್ಚಾಗಿ ರೆಕಮೆಂಡ್ ಮಾಡ್ತಿದ್ದಾರೆ. ಸೊ ಯಾರಾದರೂ ಹೊಸದಾಗಿ IT ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಬೇಕು ಅಂತಿದ್ರೆ ಇನ್ಫೋಸಿಸ್ ಮತ್ತು ಟೆಕ್ ಮಹೀಂದ್ರಾವನ್ನು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಮಿಡ್ ಕ್ಯಾಪ್ ಸೆಗ್ಮೆಂಟಲ್ಲಿ LTI ಇನ್ಫೋಟೆಕ್ ನಿಮಗೆ ಒಳ್ಳೆ ಒಂದು ಆಪ್ಷನ್ ಆಗುತ್ತೆ. ಭಾರತೀಯ ಏರ್ಟೆಲ್ ಅಲ್ಲೂ ಕೂಡ ತುಂಬಾನೇ ಬ್ರೋಕರೇಜ್ಗಳು ಬುಲ್ಲಿಶ್ ಆಗಿದ್ದಾರೆ. ಮೆಕ್ವರಿ ಕೂಡ ಅಷ್ಟೇ ಭಾರತೀಯ ಏರ್ಟೆಲ್ ಒಂದು ಮಾರ್ಕ್ಯೂ ಬೈ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇವರು 845ರ ಟಾರ್ಗೆಟ್ ಪ್ರೈಸ್ ಅನ್ನ ಭಾರತೀಯ ಏರ್ಟೆಲ್ ಅಲ್ಲಿ ಕೊಡ್ತಿದ್ದಾರೆ. ಮುಂಬರುವಂತಹ 5G ಆಪ್ಷನ್ ಭಾರತೀಯ ಏರ್ಟೆಲ್ಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ 5G ಆಪ್ಷನ್ಸ್ ನಿಂದ ಭಾರತೀಯ ಏರ್ಟೆಲ್ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಮಾಡ್ತಾರೆ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸೊ ಈಗ ಏರ್ಟೆಲ್ ನಮಗೆ 640ರ ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ. ಇವತ್ತು ಕೂಡ 1.5% ಕರೆಕ್ಟ್ ಆಗಿದೆ ಭಾರತೀಯ ಏರ್ಟೆಲ್. ಸೊ ಖಂಡಿತವಾಗ್ಲೂ ಇಲ್ಲೂ ಕೂಡ ಒಂದು ಒಳ್ಳೆ ಬೈಯಿಂಗ್ ಆಪರ್ಚುನಿಟಿ ಇರುತ್ತೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇದ್ರೆ. JP ಮಾರ್ಗನ್ ನಿನ್ನೆ ರಿಲಯನ್ಸ್ ಅಲ್ಲಿ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ರು. 3100ರ ಟಾರ್ಗೆಟ್ ಪ್ರೈಸ್ ಅನ್ನು ಕೂಡ ಸೆಟ್ ಮಾಡಿದ್ರು. ಹಾಗೆ ಇವರು ಭಾರತೀಯ ಏರ್ಟೆಲ್ ಅಲ್ಲೂ ಕೂಡ ಬುಲ್ಲಿಶ್ ಆಗಿದ್ದಾರೆ. 870ರ ಟಾರ್ಗೆಟ್ ಪ್ರೈಸ್ ಅನ್ನ ಭಾರತೀಯ ಏರ್ಟೆಲ್ ಅಲ್ಲಿ ಇವರು ಸೆಟ್ ಮಾಡಿದ್ದಾರೆ. ಹಾಗೆ ತುಂಬಾನೇ ಬ್ರೋಕರೇಜ್ಗಳು 800ರ ಮೇಲಿನ ಒಂದು ಟಾರ್ಗೆಟ್ ಪ್ರೈಸ್ ಅನ್ನ ಭಾರತೀಯ ಏರ್ಟೆಲ್ ಅಲ್ಲಿ ಸೆಟ್ ಮಾಡ್ತಿದ್ದಾರೆ. ಸೊ 1 ರಿಂದ 2 ವರ್ಷದ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಇದ್ರೆ ಟೆಲ್ಕೋ ಕಂಪನಿಗಳನ್ನು ಖಂಡಿತವಾಗ್ಲೂ ನೀವು ಸೆಲೆಕ್ಟ್ ಮಾಡ್ಕೋಬೋದಾಗುತ್ತೆ. ಸೊ ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾಳೆ ನಾನು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.